ಪ್ರಥಮ BBA ವಿದ್ಯಾರ್ಥಿಗಳಿಗೆ ಶುಭ ಮಧ್ಯಾಹ್ನ. ಈ ದಿನ ನಾನು ಹೊಸ ಲೇಖನದ ಬಗ್ಗೆ ತಿಳಿಸ್ತೇನೆ. ಯಾವುದು ಅಂದರೆ ಹಕ್ಕು. ನಮ್ಮ ವೈದೇಹಿಯವರು ಬರೆದಿರುವಂತಹ ಹಕ್ಕು ಅನ್ನೋ ಲೇಖನದ ಬಗ್ಗೆ ನಿಮಗೆ ಹೆಚ್ಚಿನ ವಿವರವನ್ನು ತಿಳಿಸ್ತಾ ಹೋಗ್ತೀನಿ. ನಮ್ಮ ವೈದೇಹಿಯವರು ಮೂಲತಃ ಕುಂದಾಪುರ ಮೂಲದವರು. ಕುಂದಾಪುರ ಮೂಲದಲ್ಲಿ ಜನಿಸಿದ ಇವರು ಹಲವಾರು ಕಥೆ ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರ ಮೂಲ ಹೆಸರು ಜಾನಕಿ ಎಸ್ ಮೂರ್ತಿ ಅಂತ. ಇವರು ಲೇಖನದಲ್ಲಿ ನಿಮಗೆ ಅಂಕಿತನ ಮಾಡಿಕೊಂಡಿರೋದು ವೈದೇಹಿ. ಈ ವೈದೇಹಿಯವರು ಮೂಲತಃ ಸ್ತ್ರೀ ಸಂವೇದನೆ ಉಳ್ಳಂತಹ ಬರಹಗಾರ್ತಿ. ಅಂದರೆ ಸ್ತ್ರೀಯರನ್ನ ಕುರಿತಾಗಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿಕೊಂಡು ಅವರ ಕಷ್ಟ ಕಾರ್ಪಣ್ಯಗಳು, ಅವರ ದುಃಖ ಸುಖಗಳು ಎಲ್ಲ ವಿಚಾರವನ್ನ ಸ್ತ್ರೀಯರ ಅಭಿವೃದ್ಧಿಯಾಗಿ ಕುರಿತಾಗಿ ಬರೆಯುವಂತಹ ಒಬ್ಬ ಪ್ರಮುಖ ಲೇಖಕಿಯಾಗಿ ಇವರು ಕಾಣಿಸ್ಕೊಳ್ತಾರೆ. ನೋಡಿ, ಯಾವುದೇ ಲೇಖನ ತಗೊಂಡ್ರು ಕೂಡ ಅವರು ಆ ಸ್ತ್ರೀಯರ ಬಗ್ಗೆನೇ ಬರಹ ಬರೀತಾರೆ. ಅವರು ಸಮಾಜದಲ್ಲಿ ಕೊಡ್ತಿರುವಂಥ ಕಷ್ಟ ಕಾರ್ಪಣ್ಯಗಳು ಅದನ್ನು ಹೇಗೆ ಯಶಸ್ವಿಯಾಗಿ ಅವರು ನಿರ್ವಹಿಸ್ತಾ ಹೋಗ್ತಾರೆ. ಪ್ರತಿಯೊಂದು ಕೂಡ ಎಲ್ಲದೂ ಕೂಡ ಒಂದು ಹೆಣ್ಣಿನ ಬಗ್ಗೆನೇ ಸುತ್ತ ಅವರು ಕಥೆ ಹೇಳ್ಕೊಂಡು ಲೇಖನವನ್ನು ಬರೀತಾರೆ. ಇವರು ಬರೆದಿರುವಂತಹ ಹಕ್ಕು ಅನ್ನೋ ಒಂದು ಲೇಖನವನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಹಕ್ಕು ಅಂದರೆ ಒಬ್ಬ ಹೆಂಗಸಿನ ಹೆಸರಾಗುತ್ತೆ. ಅವಳು ಹೇಗೆ ಆ ಒಂದು ಕುಟುಂಬದಲ್ಲಿ ಇರ್ತಾಳೆ, ಅವಳ ದಿನಚರಿ ಏನು, ಅವಳು ಯಾವ ರೀತಿ ವರ್ತನೆ ಮಾಡ್ತಾಳೆ, ನೋಡಕ್ಕೆ ಹೇಗಿದ್ದಾಳೆ, ಪ್ರತಿಯೊಂದನ್ನು ನಮಗೆ ಈ ಲೇಖನದಲ್ಲಿ ನೋಡ್ಬೋದು. ತುಂಬ ಅತ್ಯುತ್ತಮವಾಗಿ ಲೇಖನ ಬರೆದಿದ್ದಾರೆ ಇವರು. ಕೆಲವೊಂದು ಕಡೆ ಅವರು ಬರೆದಿರೋದು ನಮಗೆ ನಗು ತೋರಿಸುತ್ತೆ. ನಗು ತರಿಸಿದ್ರು ಕೂಡ ಅರ್ಥ ಹೆಚ್ಚಾಗಿರುತ್ತೆ. ಅದೇನಿದೆ ಅರ್ಥ ನೋಡ್ತಾ ಹೋಗೋಣ. ಹಕ್ಕುವಿಗೆ ದೊಡ್ಡ ಕುಂಕುಮ ಇದೆ. ಹಕ್ಕುವಿಗೆ, ನಮ್ಮ ಹಕ್ಕು ಅಂತ ಹೇಳಿದಲ್ಲ, ಈ ನಮ್ಮ ಹಕ್ಕುವಿಗೆ ಹಣದಲ್ಲಿ ಒಂದು ದೊಡ್ಡ ಕುಂಕುಮ ಇದೆ. ಎಲ್ಲರೂ ಚಿಕ್ಕಾಗಿರ್ತಕ್ಕಂಥ ಕುಂಕುಮ, ಆದರೆ ಹಕ್ಕುದು ದೊಡ್ಡ ಕುಂಕುಮ. ಆದರೆ ಗಂಡನೇ ಇಲ್ಲ, ಕುಂಕುಮ ಮಾತ್ರ ಇಟ್ಕೊಂತಾರೆ. ನೋಡಿ, ಮುತ್ತೈದೆ ಮಾತ್ರ ಅದನ್ನ ಕುಂಕುಮ ಇಟ್ಕೊಂತಾರೆ, ಬೆಳೆ ಕಟ್ಕೊಂತಾರೆ ಅಂತ ನಮ್ಮ ಸಂಪ್ರದಾಯದಲ್ಲಿ ಇದೆ. ಆದರೆ ಇಲ್ಲಿ ನಮ್ಮ ಹಕ್ಕು ಕುಂಕುಮವನ್ನ ದೊಡ್ಡದಾಗಿ ಇಟ್ಕೊಂತಾಳೆ, ಆದರೆ ಗಂಡ ಇಲ್ಲ. ಏನಿದು? ಕತ್ತಿನಲ್ಲಿ ಕರಿಮಣಿ ಇದೆ. ಕುಂಕುಮ ದೊಡ್ಡದಾಗಿದೆ, ಕತ್ತಲ್ಲಿ ಕರಿಮಣಿ ಇದೆ. ಕರಿಮಣಿಯನ್ನ ನಾಗಂದಿಗೆಯ ಮೂಲೆಯಲ್ಲಿಟ್ಟು ಸವಾರಿ ಮಾಡುವ ರಿವಾಜು ಉಂಟು. ರಿವಾಜು ಅಂದ್ರೆ ಆ ಒಂದು ಬುದ್ಧಿಶಕ್ತಿ. ಈ ನಮ್ಮ ಹಕ್ಕುವಿಗೆ ಏನಂತಿದೆ ಅಂದ್ರೆ ಕುಂಕುಮ ಮಾತ್ರ ದೊಡ್ಡದಾಗಿರ್ಕೊಂತಾಳೆ. ಆ ಕರಿಮಣಿ ಇದೆಯಲ್ಲ, ಕರಿಮಣಿಯನ್ನ ತೆಗೆದುಬಿಟ್ಟು ಮನೆಯಲ್ಲಿ ಒಂದು ಕಡೆ ಇಟ್ಬಿಟ್ಟು ಅವಳ ಆಚೆ ಕಡೆ ಹೋಗೋದಂತ ಪರಿಪಾಠ ಉಂಟು. ಪ್ರತಿನಿತ್ಯವಾಗಿ ಮಾಡ್ತಾರೆ ಅವರು. ಕೆಲವೊಂದ್ಸರಿ ಹಾಕಂತಲಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ತೆಗೆದು ಆ ಕಡೆ ಸೈಡಲ್ಲಿ ಇಟ್ಬಿಟ್ಟು ಪ್ರತಿ ಬೇರೆ ಮನೆಗೂ ಫಂಕ್ಷನ್ಗೂ ಅಥವಾ ಊಟಕ್ಕೂ ಮತ್ತೊಂದು ಹೋಗ್ತಾ ಇರ್ತಾರೆ ಸುಮ್ಮನೆ. ಹಾಗೆ ಹಕ್ಕು ನಿನ್ ಗಂಡ ಇಲ್ಲಿ ಎಂದು ಕೇಳಿದವರ ಗ್ರಾಚಾರವನ್ನ ಯಾಕೆ ಬಿಡಿಸೋದುಂಟು. ಯಾರಾದ್ರೂ ಅವಳು ದಾರಿಯಲ್ಲಿ ಹೋಗ್ತಿರ್ಬೇಕಾರೆ ಸುಮ್ಮನೆ ಹೋಗ್ತಾ ಇರ್ತಾಳೆ ಜೋರಲ್ಲಿ. ಬಂದ್ಬಿಟ್ಟು ಏನಾದ್ರೂ ಏ ಹಕ್ಕು ನಿನ್ ಗಂಡ ಇಲ್ಲಿ ಅಂತ ಕೇಳಿದ್ರೆ ಯಾರು ಕೇಳ್ತಾರೆ ಅವನ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಏಯ್ ನೀನೇ ಅವನ ಕೇಳಕ್ಕೆ ಗೊತ್ತಲ್ಲ ಮಾತಾಡೋದು. ಒಂದು ಮಾತು ಅವ್ರು ಆಡಿದ್ರೆ ಇವಳು ಮತ್ತೆ ಜೀವನದಲ್ಲಿ ಅವಳನ್ನ ಮಾತಾಡ್ಬೋದು. ಆ ರೀತಿಯಾಗಿ ಬೈಗುಳವನ್ನ ಕೊಡ್ತಾ ಇರ್ತಾರೆ. ಎಲ್ಲ ಸಲವೂ ಅಲ್ಲ, ಈ ಥರ ಬೈತಾಳಲ್ಲ ಇವಳು, ಎಲ್ಲ ಸಲನೂ ಬೈಯಲ್ಲ. ಅವಳಿಗೆ ಏನೋ ಒಳ್ಳೆ ಮನಸ್ಸಿದ್ರೆ ಮಾತ್ರ ಸುಮ್ಮನೆ ಇರ್ತಾರೆ. ಅವಳ ಮನಸ್ಸು ಏನಾದರೂ ಕೆಟ್ಟಿದ್ರೆ ಯಾರು ಮಾತಾಡ್ತಾರೆ ಅವ್ರಿಗೆ ಬೈಗುಳ ಆಗ್ತಾ ಇರ್ತಾಳೆ ಸುಮ್ಮನೆ. ಆಕೆ ಮುಗಿಸಿಕೊಡೋದಿದೆ, ಗ್ರಾಚಾರ ಆಕೆ ಮುಗಿಸಿಕೊಡ್ತು ಬಿಡ್ತಾಳೆ. ಏನಾದ್ರು ತಲೆ ಕೆಟ್ಟಿದ್ದೆ ಅಂದ್ರೆ ಅವ್ರು ಯಾರು ಕೇಳ್ತಾರೆ ಮಾತಾಡ್ತಾರೆ ಅವನ್ನ ಜನ್ಮ ತೊಳೆದ್ಬಿಟ್ಬಿಡ್ತಾಳೆ. ಕೆಲವೊಮ್ಮೆ ಏನು ಹಾಗೆ ಕೆಣಕಿದ್ರು ಕಣ್ಣು ಮೂಗು ಬಾಯಿ ಕೋಡಿಯಲ್ಲೆಲ್ಲ ಕುಂಕಾಗಿ ನಗೆ ಬೀರುತ್ತಾ ಹೋಗೋದು. ಕೆಲವೊಮ್ಮೆ ಸುಮ್ಮನೆ ಯಾರಾದ್ರೂ ಏಕು ಇಲ್ಲಿ ಹೋಗ್ತಿದೆ ಅಂದ್ರೆ ಸುಮ್ಮನೆ ಹೋಗೋ ಆವು ಅಭಾವ ಅವಳು ನಡೆದು ಹೋಗೋ ರೀತಿ ಎಲ್ಲ ಒಂಥರ ವಿಚಿತ್ರವಾಗಿರುತ್ತೆ. ಅವಳ ನಡೆದು ಹೋಗುವ ರೀತಿಯೇ ವಿಚಿತ್ರ. ಬಾಯಿ ಒಂಥರ ಮಾಡ್ಕೊಂತಾರೆ, ಮೂಗು ಒಂಥರ ಮಾಡ್ತಾರೆ, ನಡ್ಕೊಂಡು ಹೋಗೋದೇ ಒಂಥರ ವಿಚಿತ್ರವಾಗಿರುತ್ತೆ. ಕೆಲವರು ಆ ಥರ ಮಾಡ್ತಾರೆ. ನೋಡಿ, ಕೆಲವರು ಹೋಗೋ ರೀತಿನೇ ಅವ್ರು ನೋಡಿದ ತಕ್ಷಣ ಏನಪ್ಪ ಹಿಂಗೋ ನಡ್ಕೊಂಡು ಹೋಗ್ತಾರಲ್ಲ, ಈ ಥರ ಇದಾರಲ್ಲ ಅಂದ್ರೆ. ಕೆಲವರು ಮಾತಾಡ್ತಿದ್ರೆ ಬರೀ ಬಾಯಿ ಮಾತಲ್ಲಿ ನಾಲ್ಕು ಮಾತಾಡೋದಿಲ್ಲ. ಅವರು ಆವು ಅಭಾವ ತಿರುಗಿಸೋದು ಎಲ್ಲ ವಿಚಿತ್ರವಾಗಿರುತ್ತೆ. ಇವಳು ಅದೇ ಥರ ಮಾಡ್ತಾರೆ.
ಅವಳ ಕೈಯಲ್ಲಿ ಯಾವಾಗ ಕಂಡರೂ ಒಂದು ಟವಾಲು. ನಮ್ಮ ಅಕ್ಕುವಿನ ಕೈಲಿ ನೋಡಿ ಇದೊಂದು ಸ್ಪೆಷಲ್ ಏನಂದ್ರೆ ಅಕ್ಕುದು, ಅವಳು ಯಾವಾಗ ನೋಡಿ ನೀವು ಕೈಲಿ ಒಂದು ಟವಲ್ ಇಟ್ಕೊಂಡಿರ್ತಾರೆ. ಆ ಟವಲ್ಲು ಸಾಮಾನ್ಯವಾಗಿ ಅವಳ ಕರೆಯೋದು ಏನಂದ್ರೆ ಟವಲ್ಗೆ ಕರವಸ್ತ್ರ ಅಂತ ಕರೀತಾರೆ. ಅದು ಗಂಡಸರ ಕರವಸ್ತ್ರ ಅಂತೆ. ಸಾಮಾನ್ಯ ಟವಲ್ ಹಾಕೊಂಡು ಗಂಡಸರು ಹಾಕಂತಾರಲ್ಲ, ಇವಳು ಟವಲ್ ಇಟ್ಕೊಂಡಿರ್ತಾಳೆ. ಯಾರಾದ್ರೂ ಕೇಳಿದ್ರೆ ಏನಂದ್ರೆ ಕರವಸ್ತ್ರ ಗಂಡಸರದ್ದು ಅಂತ. ಕರವಸ್ತ್ರ ಅಂದ್ರೆ ಖರ್ಚಿಪ್ಪಿಗೆ ಕರವಸ್ತ್ರ ಅಂತ ಕರಿತೀವಿ. ಕರವಸ್ತ್ರ ಖರ್ಚಿಪ್. ಈ ಕರವಸ್ತ್ರ ಗಂಡಸರದಪ್ಪ ಇದು ನಮ್ದೆಲ್ಲ ಇದು ಅಂತೇಳಿ ಅದನ್ನ ಕೇಳಿದವರೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಹಕ್ಕು ಎಂದರೆ ಟವಲು, ಟವಲ್ ಅಂದ್ರೆ ಹಕ್ಕು. ಹಕ್ಕು ಆಚೆ ಕಡೆ ಬಟ್ಲು ಅಂದ್ರೆ ಟವಲ್ ಇದ್ದೇ ಇರುತ್ತೆ. ಆ ಟವಲ್ ಇದ್ರೆ ಹಕ್ಕು ಇರ್ತಾರೆ. ಒಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಅವಳು ಎಲ್ಲಿಗೆ ಹೋದ್ರು ಕೂಡ ಟವಲ್ ಬಿಟ್ಟು ಹೋಗಲ್ಲ. ಟವಲ್ ಸುಮ್ಮನೆ ಹೆಗಲ ಮೇಲೆ ಹಾಕೊಂಡು ಹೋಗ್ತಿರ್ತಾರೆ. ಅವ್ಳು ಊಟ ಬಿಟ್ಟರು ಟವಲ್ ಬಿಡೋದಿಲ್ಲ. ಎಲ್ಲಿ ಆ ಟವಲ್ ಕಳೆದೋದ್ರು ಕೂಡ ಹುಡುಕಿಯನ್ನು ನಮ್ಮಲ್ಲಿ ಬಿಡ್ತಾರೆ. ಅಕಸ್ಮಾತ್ ಟವಲ್ ಆ ಕಡೆ ಈ ಕಡೆ ಎಲ್ಲರೂ ಇಟ್ಬಿಟ್ಟು ಕಳೆದೋಯ್ತೆ ಅಂದ್ರೆ ಅದು ಎಷ್ಟು ಸಾಮಾನ್ಯ ಇದು ಬಿಡೋದಿಲ್ಲ. ಅದೆಲ್ಲ ಚಲಪಲ್ಲಿ ಮಾಡಿ ಆ ಟವಲ್ ಸಿಗೋವರೆಗೂ ಹುಡುಕ್ಬಿಡ್ತಾರೆ. ಒಟ್ಟಲ್ಲಿ ಅವ್ರು ಟವಲ್ ಬೇಕು. ಅವಳು ಎಲ್ಲಿ ಇದ್ರು ನಿಂತು ಕೂತ್ರು ಎಲ್ಲ ಟವಲ್ ಇರಲೇಬೇಕು. ಹಾಗೆ ಟವಲ್ ಹುಡುಕುತ್ತ ಮೂಲೆ ಅಂದ್ರೆ ಎಲ್ಲಾರು ಹುಡುಕ್ತಾನೆ ಇರ್ತಾರೆ ಮನೇಲಿ. ಟವಲ್ ಇಲ್ಲ ಅಂದ್ರೆ ಬಿಡೋದಿಲ್ಲ. ಆ ಕಡೆ ಈ ಕಡೆ ಎಲ್ಲ ಸರ್ಚ್ ಮಾಡಿ ಆ ಟವಲ್ ಸಿಗೋವರೆಗೂ ಒಂದು ಜಾಗ ಬಿಡಲ್ಲ ಅವರು. ಪ್ರತಿಯೊಂದು ಜಾಗನೂ ಕೂಡ ಚೆಕ್ ಮಾಡಿ ನೋಡ್ತಾನೆ ಇರ್ತಾರೆ. ಹಾಗೆ ಅಜ್ಜಯ್ಯನ ಮನೆಯಲ್ಲಿ ಯಾರು ಸ್ವತಂತ್ರರಲ್ಲ. ಇಲ್ಲಿ ನೋಡಿ ಅವಳಿರೋದು ಅಜ್ಜಯ್ಯನ ಮನೆಯಲ್ಲಿ. ಈ ಅಜ್ಜಯ್ಯನ ಮನೆಯಲ್ಲಿ ಯಾರು ಕೂಡ ಸ್ವತಂತ್ರರಲ್ಲ. ಯಾಕೆ ಅಜ್ಜಯ್ಯನ ಮನೆ ಯಾರು ಸ್ವತಂತ್ರರಲ್ಲ ಅಂದ್ರೆ ಆ ಥರ ಇರುತ್ತೆ. ಆ ಅಜ್ಜಯ್ಯ ಅವರು ವಿಧಿಸುವಂತ ಮಾತುಗಳು ಕಟ್ಟಡೆ ಈ ಅಜ್ಜಯ್ಯನ ಮನೆ ಯಾರು ಕೂಡ ಸ್ವತಂತ್ರರಲ್ಲ. ಅಂದ್ರೆ ಫ್ರೀಯಾಗಿ ಯಾರು ಇರೋದಿಲ್ಲ. ಅವ್ರ ಅಜ್ಜ ಏನ್ ಹೇಳ್ತಾರೆ ಹಂಗೆ ಕೇಳಬೇಕು. ಕೇಳಿಲ್ಲ ಅಂದ ತಕ್ಷಣ ಅವ್ರಿಗೆ ಬೈಗೊಳ ಶುರುವಾಗುತ್ತೆ ಅಜ್ಜಯ್ಯನಿಗೆ. ಸ್ವಲ್ಪ ಸ್ವರ ಇರೋದಾದರೆ ವಾಸು ಚಿಕ್ಕಪ್ಪಯ್ಯನಿಗೆ ಆ ಅಜ್ಜಯ್ಯನ ಮನೆಯಲ್ಲಿ ಸ್ವಲ್ಪ ಜೋರಾಗಿ ಮಾತಾಡೋದು ಅಂದ್ರೆ ವಾಸು ಚಿಕ್ಕಪ್ಪಯ್ಯ ಮಾತ್ರ ಮಾತಾಡೋದು. ವಾಸು ಚಿಕ್ಕಪ್ಪಯ್ಯನ ಬಿಟ್ಟು ಬೇರೆ ಯಾರು ಮಾತಾಡೋಕ್ಕೋಗಲ್ಲ. ಇನ್ನೂ ಒಂಚೂರು ಧೈರ್ಯ ಮಾಡೋದಾದ್ರೆ ಅವ್ರ ಹೆಂಡತಿ ಭಾನು ಚಿಕ್ಕಿ. ವಾಸು ಚಿಕ್ಕಪ್ಪಯ್ಯನ ಬಿಟ್ಟರೆ ಸ್ವಲ್ಪ ಧೈರ್ಯವಾಗಿ ಮಾತಾಡೋದ ಮಂದಿದ್ರೆ ನಮ್ಮ ಭಾನು ಚಿಕ್ಕಿ. ಈ ಭಾನು ಚಿಕ್ಕಿದಾರಲ್ಲ ಅವ್ರು ಮಾತ್ರ ಮಾತಾಡ್ತಾರೆ ಅಜ್ಜಯ್ಯನ ಮನೆ. ಯಾರು ಧೈರ್ಯವಾಗಿ ಜೋರ ಮಾತಾಡೋಕ್ಕೋಗಲ್ಲ. ಯಾರಿಗೂ ಎಡದವರೆಂದರೆ ದೊಡ್ಡ ಜನ ತಂಗಿ. ಅಲ್ಲಿ ಆ ಮನೆಯಲ್ಲಿ ಯಾರಿಗೂ ಎದುರುದಂಗೆ ಜೋರ ಮಾತಾಡೋದು ಅಂದ್ರೆ ನಮ್ಮ ದೊಡ್ಡ ಅಜ್ಜ ಇದ್ದಾರಲ್ಲ ಈ ಅಜ್ಜನ ತಂಗಿ ಮಾತ್ರ. ಅವ್ರಿಗೆ ಮಾತ್ರ ಧೈರ್ಯ ಇರುತ್ತೆ. ಅವ್ರು ಯಾರು ಕೇಳಿದ್ರು ಜೋರ ಮಾತಾಡ್ತಿರ್ತಾರೆ. ಅಂದ್ರೆ ಎದಕ್ಕೆ ಇಲ್ಲ ಅವರಿಗೆ. ಈ ದೊಡ್ಡ ಜನ ತಂಗಿ ದೊಡ್ಡತ್ತೆ, ಆ ದೊಡ್ಡತ್ತೆ ಇದ್ದಾರಲ್ಲ ಅವ್ರಿಗೆ ಯಾರು ಕೇರ್ ಮಾಡೋದಿಲ್ಲ. ದೊಡ್ಡತ್ತೆ ಯಾರು ಕೇರ್ ಮಾಡ್ದಂಗೆ ಜೋರ ಮಾತಾಡ್ತಿರ್ತಾರೆ. ದೊಡ್ಡತ್ತೆ ಬಿಟ್ರೆ ಇನ್ನೆಲ್ಲ ಜೋರಾಗೆ ಮಾತಾಡಕ್ಕೆ ಆಗೋದಿಲ್ಲ. ಮೆಲ್ಲ ಮಾತಾಡ್ತಿರ್ತಾರೆ. ಈ ದೊಡ್ಡತ್ತೆ ಮಾತ್ರ ಸ್ವಲ್ಪ ಜೋರ ಮಾತಾಡ್ತಿರ್ತಾರೆ. ಯಾವ ನಿರ್ಬಂಧವೂ ಇಲ್ಲದೋಳಂದ್ರೆ ಹಕ್ಕು. ಆ ಮನೆಯಲ್ಲಿ ಯಾವ ನಿರ್ಬಂಧ ಅಡೆತಡೆ ಏನಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳಕ್ಕೆ ಪರ್ಮಿಷನ್ ಇರೋದು ನಮ್ಮ ಹಕ್ಕು ಮಾತ್ರ. ಇನ್ನೆಲ್ಲರೂ ಕೂಡ ಮಾತಾಡ್ಬೇಕಾದ್ರೆ ಅಕ್ಕಪಕ್ಕ ನೋಡಿ ಮಾತಾಡ್ತಾರೆ. ಯಾಕೆಂದ್ರೆ ದೊಡ್ಡ ಜಾಗದಲ್ಲಿ ಏನ್ ಮಾತಾಡ್ಬೇಕು ಅಂತ ಯೋಚನೆ ಮಾಡಿ ಮಾತಾಡ್ತಾರೆ. ಆದ್ರೆ ಒಪ್ಪಿದಾಳಲ್ಲ ಅವಳು ಏನು ಕೇರ್ ಮಾಡಲ್ಲ. ಬಾಯಿ ಬಂದಿದ್ದಂಗೆ ಮಾತಾಡ್ತಿರ್ತಾಳು ಹೆಂಗ್ ಬೇಕಂಗೆ. ಎಲ್ಲರೂ ಯಾರು ನಮ್ಮ ದುಡ್ಡು ಕರೆದ್ರೆ ಸೀದಾ ಹೋಗ್ತಾ ಇರ್ತಾರೆ. ಯಾರಿಗೂ ಕೇಳುವಂತ ಒಂದು ಅಭ್ಯಾಸ ಅವಳಲ್ಲಿ ಇಲ್ಲ. ಯಾವ ನಿರ್ಬಂಧ ಇಲ್ಲ ಅಂದ್ರೆ ನಮ್ಮ ಮಗು ಕೊಟ್ಟು ಹೇಗ್ ಬೇಕಾದ್ರೂ ತಿಳ್ಕೊಂಡಿರ್ಲಿ. ಆ ಕೊಟ್ಟು ತಿನ್ನಬಿಟ್ಟಿದ್ದಾಳೆ. ಆ ಕೊಟ್ಟು ಹೇಗ್ ಬೇಕಾದ್ರೂ ತಿಳ್ಕೊಂಡಿರ್ಲಿ. ಅವಳು ಹೆಂಗಾರು ಹೋಗ್ಬಿಡ್ಲಿ ಸುಮ್ಮನೆ ಆಗ್ಬಿಡ್ತಾರಲ್ಲ. ಒತ್ತು ಕಳೆಯಬೇಕಲ್ಲ ಎಂಬ ಮಾತು ಪಡೆದವಳು. ಈ ಹಕ್ಕುಗೆ ಟೈಮ್ ಪಾಸ್ ಕೊಟ್ಟಿದ್ವಿ. ಅದಕ್ಕೆ ಯಾರು ಪಾಪ ಅವಳೆಲ್ಲರೂ ಹೋಗ್ಲಿ ಬಿಡ, ಏನಾದ್ರು ಕೆಲಸ ಮಾಡ್ಕೊಳ್ಳಿ. ಅವಳನ್ನ ಯಾರು ಕೇಳಕ್ ಹೋಗ್ಬೇಡಿ. ಅವಳ ಇಷ್ಟ ಬಂದಾಗ ಬಿಡಿ ನೀವು ಅನ್ನೋ ಒಂದು ಪರ್ಮಿಷನ್ ಫ್ರೀ ಪಡೆದಿರೋ ನಮ್ಮ ಹಕ್ಕು ಮಾತ್ರ. ಅವಳು ತನಗೆ ಎಲ್ಲಿ ತಿಳಿಯಂತ ಕಡೆ ಹೋಗ್ಬೇಕಂದ್ರೆ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತಾಳೆ. ಯಾರು ಕೇರ್ ಮಾಡಕ್ ಹೋಗಲ್ಲ. ಇದೆಲ್ಲ ಮಾಫಿ ಪಡೆದವಳು. ಮಾಫಿ ಅಂತಂದ್ರೆ ಪರ್ಮಿಷನ್. ಇದರಿಂದ ಪರ್ಮಿಷನ್ ಪಡೆದಿರೋದು ಹಕ್ಕು ಮಾತ್ರ. ಅವಳಿಗೆ ಯಾವ ಎಲ್ಲಿ ಬೇಕಾದರೂ ಫ್ರೀಯಾಗಿ ಹೋಗುವಂತ ಮಾಫಿ ಇದೆ. ಮಾಫಿ ಅಂದ್ರೆ ಪರ್ಮಿಷನ್. ಅವಳು ಯಾರು ಬೇಕಾದ್ರೂ ಕೇಳ್ಬೋದು, ಕೇಳ್ದಾನೆ ಹೋಗ್ಬೋದು. ಅದಕ್ಕೆ ಅಬ್ಜೆಕ್ಷನ್ ಯಾರು ಮಾಡೋದಿಲ್ಲ. ಪಟ್ಟು ಎಂದರೆ ಮುಂಚಿನಿಂದಲೂ ಪಟ್ಟಿಂತ ಅಲ್ಲ. ಪಟ್ಟು ಅನ್ನೋದು ಮುಂಚೆಯಿಂದನೂ ಆ ಥರ ಅಲ್ಲ. ಅವರು ಯಾವಾಗ ಗಂಡನ ಬಿಟ್ಟು ಅವಾಗಿಂದ ಈ ಥರವೇ ನಡ್ಕೊಂಡು ಶುರು ಮಾಡ್ತಾರೆ. ಮನೆಯಲ್ಲಿ ಉಳಿದವರೆಲ್ಲವ
ಮಜ್ಜಿಗೆ ಕಡಿಲಿಕ್ಕೆ, ಅಡಿಗೆಗೆ ಕೂಳಿ ಹಾಕಲಿಕ್ಕೆ, ನೀರೆತ್ತಲಿಕ್ಕೆ, ಹೊಸ ಸೀರೆ ಚಿನ್ನ ತೊಟ್ಟು ಮದುವೆ, ಉಪನಯನ ಇತ್ಯಾದಿಗಳಿಗೆ ಹೋಗಿ ಬರೋದಕ್ಕೆ ಗಂಡಸರು ವ್ಯವಹಾರ ನೋಡಿ ಅಜ್ಜಯ್ಯನಿಗೆ ವರದಿ ಒಪ್ಪಿಸಿದ್ವಿ. ಹೆಂಗಸ್ರು ಏನು ಅಂತಂದ್ರೆ ಆ ಮಜ್ಜಿಗೆ ಕಡಿಲಿಕ್ಕೆ, ಅಡುಗೆ ಮಾಡೋದಕ್ಕೆ ಅಥವಾ ಚಿನ್ನ ಬಳೆ ಅಥವಾ ಏನಾದ್ರು ಹೆಂಗಸರು ವಸ್ತು ತಗೊಳದಿದ್ರೆ ಮಾತ್ರ ಹೆಂಗಸರಲ್ಲಿ ಬರ್ಬೇಕು. ಅದು ಬಿಟ್ಟರೆ ಗಂಡಸರು ಏನಿದ್ರು ಆ ಲೆಕ್ಕಪತ್ರ ಮನೆಯದು, ಆಸ್ತಿನಲ್ಲಿ ಏನು ಆದಾಯ ಬಂತು, ಬೆಳೆಯಲ್ಲಿ ಎಷ್ಟು ಆದಾಯ ಬಂತು ಎಲ್ಲವನ್ನು ವರದಿ ಒಪ್ಪಿಸೋದು ಗಂಡಸರ ರಜೆ ಇದೆ. ಹೆಂಗಸರುಗಳು ಮನೆ ಕೆಲಸ ಮಾತ್ರ ಮಾಡ್ತಿರ್ತಾರೆ. ಬೇರೆ ಯಾರು ಕೂಡ ಅವ್ರಿಗೆ ಅಜ್ಜನ ವಿರುದ್ಧವಾಗಿ ಯಾರು ಮಾತಾಡೋಕೋಲ್ಲ. ಅವ್ರು ಏನು ಹೇಳ್ತಾರೆ ಹಾಗೆ ಕೇಳ್ತಿರ್ತಾರೆ. ಹಾಗೆ ಆ ಮನೆಯ ಕಂಬಗಳಂತೆ ತಲೆಯ ಮೇಲೆ ಭಾರವಿದ್ದರೂ ತುಟಿ ಎರಡು ಮಾಡೋದಿಲ್ಲ ಯಾರು. ಆ ಮನೆ ಕಂಬ ಇದ್ದಾಗ ಅವರು ಮೇಲ್ ಭಾರ ಇತ್ತು ಕೂಡ ತುಟಿ ಎರಡು ಮಾಡೋದಿಲ್ಲ. ಅಜ್ಜ ಏನು ಹೇಳ್ತಾರೆ ಅದನ್ನ ಯಾವತ್ತೂ ಮೀರಿ ಮಾಡೋದಿಲ್ಲ. ಅದನ್ನ ಮೀರಿ ಸ್ವಲ್ಪ ಫ್ರೀನೆಸ್ ಪಡೆದಿರೋದ್ರಿಂದ ಮಕ್ಕಳು ಮಾತ್ರ ಅವ್ರು ಎಲ್ಲಿ ಬೇಕಾದ್ರೂ ಯಾವಾಗಲೂ ಅಡ್ಡಾಡ್ಕೊಂಡು ಇರ್ತಾರೆ ನಮ್ಮ ಮನೆಯೊಳಗೆ. ಹೀಗೆ ನಿರ್ಬಂಧವಿಲ್ಲದ ಹಕ್ಕು ಯಾರ ಮನೆ ಊಟವನ್ನು ಬಿಟ್ಟವಳಲ್ಲ ನಮ್ಮ ಹಕ್ಕು. ಯಾಕೆಂದ್ರೆ ಇಷ್ಟೊಂದು ಫ್ರೀನೆಸ್ ಪಡೆದಿರುವಂಥವಳು ಯಾರ ಮನೆ ಊಟನೂ ಬಿಡಲ್ಲ ಅವಳು. ಯಾರ್ದಾರ ಮಂದಿ ನಮ್ಮಲ್ಲಿ ಫಂಕ್ಷನ್ ಇದೆ ಬಾಗುಟ್ಟಿಗೆ ಅಂತ ಸೀದಾ ಹೋಗ್ತಾ ಇರ್ತಾರೆ. ಬಲಬದಿ ನಗ್ಗಾದಂತೆ ಕಾಣುವ ಮುಖದ ಒಟ್ಟಾರೆ ಅತ್ತ ಇತ್ತ ಚಲಿಸುತ್ತಲೇ ಇರುವ ಮಂದ ಕಾಂತಿಯ ಕಣ್ಗಳು ಅವ್ರ ಕಣ್ಣು. ಯಾಕಂದ್ರೆ ಬಲಬದಿ ಸ್ವಲ್ಪ ನಗ್ಗದಂತೆ ಕಾಣುವ ಮುಖದ ಬಲಭಾಗದಲ್ಲಿ ಏನೋ ಸ್ವಲ್ಪ ಒಳಗೋದಂಗಾಗತ್ತೆ. ಆ ಥರ ಇದೆ ಅವ್ರ ಮುಖ, ಒಳಗೋದಂಗ ಮುಖ ಕಾಣುತ್ತೆ ಬಲಬದಿ. ಅತ್ತ ಇತ್ತ ಚಲಿಸುತ್ತಲೇ ಇರ್ತಾರೆ. ಆ ಕಡೆ ಈ ಕಡೆ ಸುಮ್ಮನೆ ಓಡಾಡ್ತಾನೆ ಇರ್ತಾರೆ. ಸುಮ್ಮನೆ ನಿಂತಲ್ಲಿರಲ್ಲ ಅವ್ರು. ಏನೋ ಒಂಥರ ಈ ಕಡೆ ತಗ್ಗಾದಂಗ ಇರುತ್ತೆ. ಸುಮ್ಮನೆ ಆ ಕಡೆ ಈ ಕಡೆ ತಾಡ್ಸ್ತಾ ಇರ್ತಾರೆ. ಕೆಲವು ನೋಡಿ ಕತ್ತು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಸುಮ್ಮನೆ ಇರೋದ್ರೆ ಆ ಕಡೆ ಈ ಕಡೆ ನಗ್ತಾನೆ ಇರ್ತಾರೆ. ಇವಳಾಗೇನೆ ಕತ್ತು ಆ ಕಡೆ ಈ ಕಡೆ ಆಡ್ತಾನೆ ಇರ್ತಾನೆ ಅವರು ಕೂಡ. ಹಾಗೆ ಮಂದ ಕಾಂತಿಯ ಕಣ್ಣುಗಳು ಸ್ವಲ್ಪ ಮಂದ ಕಾಂತಿ. ಅವಳಿಗೆ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ, ಸ್ವಲ್ಪ ಕಾಣ್ತಿರ್ತವೆ. ಅಷ್ಟು ಕ್ಲಿಯರ್ ಆಗಿ ಕಾಣ್ತಿರಲ್ಲ ಅವಳಿಗೆ. ಹಾಗೆ ತುಟಿ ಮೀರಿ ಬಂದ ಹಲ್ಲುಗಳು, ಅವಳ ತುಟಿಯನ್ನ ಮೀರಿ ಬಂದಂತ ಹಲ್ಲುಗಳು. ಅವಳಲ್ಲ ಹೇಗಿದ್ರೆ ಉಬ್ಬರುಗಳು ತುಟಿಯಿಂದ ಆಚೆ ಫಸ್ಟ್ ಸ್ವಲ್ಪ ಕಾಣ್ತಿರ್ತವೆ ನೋಡಿ. ಅವಳ ಆಕೃತಿ ಹೇಗಿರುತ್ತೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅವ್ರು ನೋಡಿರೋ ಎಂತರ್ಗುವೆ ಇವಳು ಏನಾದ್ರು ಮಾಡಿ ನಾವು ಸೇರಿಸ್ಬೇಕು, ಕೀಟ ಮಾಡ್ಬೇಕು ಅಂತ ಅನ್ಸುತ್ತೆ. ಕೇವಲ 4.25 ಅಡಿ ಉದ್ದದ ಹಕ್ಕು. ಅವಳು ಎಷ್ಟು ಅಡಿ ಇದ್ದಾಳೆ? 4.25 ಅಡಿ ಇದ್ದಾಳೆ ಅಷ್ಟೇ. ನೋಡಕ್ ಒಂಥರ ಈ ತರ ವಿಚಿತ್ರವಾಗಿ ಕಾಣ್ತಾಳೆ. ಈ 4.25 ಅಡಿ ಹಕ್ಕು ಮೂಗಿಗೆ ಪುಡಿ ತುಂಬಿಸಿ ಟವಲನ್ನು ಒಕ್ಕಳ ಅಡ್ಡಕ್ಕೆ ಆಚೆ ಈಚೆ ಸರ ಬರ ಅಂತ ಗರಗಸದಂತೆ ಆಡಿಸಿ, ಮುಖದ ಸುತ್ತ ಒಮ್ಮೆ ಬಲವಾಗಿ ಕೈ ಆಡಿಸಿ, ಸೀರೆ ಗೊರೆಸಿ ರಸ್ತೆ ಗುಡಿಸುವ ಸೆರಗು ಹಾಸಿ, ಸೀರೆ ಬಿಟ್ಟು ಟವಲ ಬೀಸಿದ ಹೊರಟಲೆಂದರೆ ನಮ್ಮ ಹಕ್ಕು ಏನಾದ್ರು ಯಾಕೆ ಮಾಡ್ತಾಳೆ ಅಂತಂದ್ರೆ ಅವ್ರಿಗೆ ನಶೆ ಹಾಕುವಂತ ಚಟ ಇರುತ್ತೆ. ಆ ಮೂಗಿಗೆ ಅವನು ನೋಡಿ ಸಾಮಾನ್ಯ ನಶೆ ಡಬ್ಬಿ ತಗೊಂಡ್ಬಿಟ್ಟು ನಶೆ ಹಾಕೋರು ಆ ಕಡೆ ಈ ಕಡೆ ಮುಂದೆ ನಶೆ ಹಚ್ಕೊಂತಾರೆ. ಇವಳಾಗೇನೆ ಆ ಎರಡು ಒಳ್ಳೆಗೂ ಕೂಡ ನಶೆವನ್ನ ತುಂಬಿಸ್ಕೊಂಡ್ಬಿಟ್ಟು ಆ ಟವಲಿಂದ ದೂರ ಒರ್ಸ್ಕೊಂಡು ಆ ಟವಲ್ದ ಸೀರೆ ಒರ್ಸ್ಕೊಂಡು ಅವಳು ರೋಡಲ್ಲಿ ಆಗ್ತಾ ಹೋಗ್ತಾ ಇದ್ರೆ ಆ ರೋಡಲ್ಲಿ ಅವಳ ಸೀರೆ ಸೆರಗಾಗೆ ರೋಡನ್ನ ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ನಡ್ಕೊಂಡು ಹೋಗ್ತಿದ್ರೆ ಸೆರಗ ಆ ಥರ ಬಿದ್ದಿರುತ್ತೆ. ಅವ್ರು ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆ ರಸ್ತೆನ ಸೆರಗೆ ಕ್ಲೀನ್ ಮಾಡ್ತಾ ಇರುತ್ತೆ. ಆ ಥರ ವಿಚಿತ್ರವಾಗಿರ್ತಾರೆ ಒಂಥರ ಅವಳು ಹೋಗದೆ ನಡವಳಿಕೆನೋ ಒಂಥರ ಭಾಳ ವಿಚಿತ್ರವಾಗಿ ಕಾಣುತ್ತೆ. ಯಾರಾದ್ರೂ ಹೋಗ್ಬೇಕಾರೆ ಆ ಥರ ಹೊರಟ್ಬೇಕಾರೆ ಆಸಡಿಗೆ ಬೀಸಣಿಗೆ ಊಟ ಎಲ್ಲಿ ಹೊತ್ತು ಈ ಆಸನಿಗೆ ಬೀಸಣಿಗೆ ಇವತ್ತು ನಿನ್ನ ಊಟ ಎಲ್ಲಿ ಅಂತ ಏನಾದ್ರು ತಪ್ಪಿ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಶುರುವಾಗುತ್ತೆ. ಒಂದು ಒಗಟು ಮಾತಾಡೋರಿಗೆ ಆ ಥರ ಕೇಳೋ ಸಾಮಾನ್ಯ ಯಾರು ಇದ್ದೇ ಇರ್ತಾರೆ. ಪತಾಕೆ ಎಲ್ಲಿಗೆ ಹೊರಟಿದೆ ಆ ಥರ ಕೆಲವರು ಕೇಳ್ತಾರೆ. ಕೆಲವರು ಪತಾಕೆ ಎಲ್ಲಿ ಹೊರಟ್ಬಿಟ್ಟಿದೆ, ಪತಾಕೆ ಅವ್ರ ಕಣ್ಣು ನೋಡಿದ ತಕ್ಷಣ ಪತಾಕೆ ಅಂತಾರೆ. ಪತಾಕೆ ಅಂದ್ರೆ ಪತಾಕೆ ಎಲ್ಲಿ ಹೊರಟಿದೆ. ಪತಾಕೆ ಅಂದ್ರೆ ಗಾಳಿಪಟ. ಈ ಗಾಳಿಪಟ ಎಲ್ಲಿ ಹೊರಟ್ಬಿಟ್ಟಿದೆ ಅಂದ್ರೆ ಅವ್ರ ಥರ ಅವಳು ಬಡ ಹೋಗ್ತಾ ಇರ್ತಾರೆ ಸುಮ್ಮನೆ. ಇವತ್ತೆಲ್ಲ ಹೊರಟ್ಬಿಟ್ಟಿದೆ ಇದು ಪತಾಕೆ, ಗಾಳಿಪಟ ಎಲ್ಲ ಹೊರಟ್ಬಿಟ್ಟಿದೆ ಅಂತೇಳಿ ಕೆಲವರು ಕೇಳ್ತಾರೆ ಎಂದು ಅವಳ ಹತ್ತಿರ ಕೇಳುವವರೇ ಮನಸ್ಸಾದ್ರೆ ಉತ್ತರ ಕೊಡ್ತಾಳ. ಹತ್ರ ಬಂದ ಯಾರಾದ್ರೂ ನೋಡಿದಾರ ದಾರಿಯಲ್ಲಿ ಬಂದಿರ್ತಾರಲ್ಲ ಅವಳನ್ನ ಏನಾದ್ರು ಒಂದು ಕೀಟ ಮಾಡ್ತಾನೆ ಇರ್ತಾರೆ. ಅವಳಿಗೆ ಬಂದ್ರೆ ಮಾತ್ರ ಅವ್ಳ ಜೊತೆ ಮಾತಾಡ್ತಾರೆ. ಇಲ್ಲ ಅಂದ್ರೆ ಅವಳು ಯಾರು ಮಾತಾಡ್ತಾರೆ ಸುಮ್ಮನೆ ದಾರಿಯಲ್ಲಿ ಹೋಗ್ತಾ ಇರ್ತಾಳೆ. ಹಾಗೆ ಅವ್ರಿಗೇನಿಲ್ಲ, ಅವರು ಊಟ ಮಾಡ್ಬೇಕು, ಆ ಮನೆಗೆ ಹೋಗ್ಬೇಕಷ್ಟೇ. ಅವಳು ಬೇರೆ ಏನೋ ಅದೊಂದು ಅವಳಿಗೆ ಗೊತ್ತಿರಲ್ಲ. ಮನ್ಸು ಬಂದ್ರೆ ಮಾತ್ರ ಉತ್ತರ ಕೊಡ್ತಾರೆ. ಇಲ್ಲ ಅಂತಂದ್ರೆ ಸುಮ್ಮನೆ ಹೋಗ್ತಾ ಇರ್ತಾಳೆ. ಹಾಗೆ ಇಲ್ಲವಾದ್ರೆ ನಿಮ್ಮ ಅಜ್ಜನ ಶ್ರಾದ್ದಕ್ಕೆ ಅಂತ ಮುಕ್ಕು ಹೊಡೆದಂಗೆ ಹೇಳ್ತಾರೆ.
ಉತ್ತರ ಸಮಾಧಾನವಾಗಿದ್ದರೆ ಕೊಡ್ತಾಳೆ, ಇಲ್ಲ ಅಂದರೆ ಇವಾಗ ನಿಮ್ಮ ಅಜ್ಜನ ಸ್ಟ್ಯಾಂಡಿಗೆ ಹೋಗ್ತಾನೆ ಬರ್ತೀರಾ ಅಂತ. ನಂಗೆ ಅವ್ನ ಮಾತಿಗೆ ಯಾರು ಬೇಜಾರು ಮಾಡ್ಕೊಳಲ್ಲ, ಸುಮ್ಮನೆ ಅವ್ನು ಮಾತಾಡ್ಸ್ಬೇಕು, ತಮಾಷೆ ಮಾಡ್ಬೇಕು ಅಷ್ಟೇ. ಈಗ ಕೆಲವ್ರು ಇರ್ತಾರೆ ನೋಡಿ ಕ್ಲಾಸ್ಗಳಿಗೆ, ಅವ್ರು ಏನೇ ಬೈದ್ರು ಬೈಸ್ಕೊಂತಿರ್ತಾರೆ ಮತ್ತು ತಮಾಷೆ ಮಾಡ್ಕೊಂತಿರ್ತಾರೆ. ಯಾಕೆಂದ್ರೆ ಅವ್ರಿಗೆ ಅವೆಲ್ಲ ಮಾಫಿಯಾಗಿರುತ್ತೆ. ಯಾಕೆಂದ್ರೆ ಅವನೊಬ್ಬ ತಮಾಷೆ ಮನುಷ್ಯ ಅಲ್ಲ. ಇವಳು ಬೈದು ಏನೇ ಯಾರು ಏನೋ ಬೈದ್ರು ತಲೆ ಕೆಡಿಸ್ಕೊಳ್ಳಲ್ಲ. ನಿಮ್ಮ ಅಜ್ಜನ ಸ್ಟ್ಯಾಂಡಿಗೆ ಬರ್ತೀಯಾ ಅಂತ ಹೇಳ್ತಾರೆ, ಹೋಗುವಂತ. ಊಟಕ್ಕೆ ಕುಳಿತಳೆಂದರೆ ಈಚಿನ ಬರುವೆಯಲ್ಲಿ ತಗ್ಗಿಸಿ ತಂದರೆ ಎತ್ತದೆ. ಊಟಕ್ಕೆ ಒಂದು ವೇಳೆಗಳು ಯಾರ್ದಾರ ಮನೆಗೂ ಊಟಕ್ಕೆ ತಂದ್ಬಿಟ್ರೆ ತಾನೇ ಬಗಸ್ತಳು ಮತ್ತೆ ಕತ್ತಿರ್ತಲ್ಲ ಸಮ್ಮ ತಿಂತಾನೆ ಹೇಳ್ತಾಳೆ. ಕೆಲವ್ರು ಹಾಗೆ ಮಾಡ್ತಿರ್ತಾರೆ ನೋಡಿ, ಊಟ ಮಾಡ್ಬೇಕಾದ್ರೆ ನಾವು ಕೆಲವರು ಊಟಕ್ಕಿಂತ ಮಾತು ಜಾಸ್ತಿ ಆಡ್ತಾರೆ, ಸುತ್ತಲೂ ನೋಡ್ಕೊಂಡು ಮಾತಾಡೋದಿಲ್ಲ. ಕೆಲವರು ಕತ್ಬಸ್ ಊಟ ಶುರು ಮಾಡಿದರೆ ಮತ್ತೆ ಊಟ ಮುಗಿದ ಮೇಲೆ ಕತ್ತಿರ್ತದೆ. ಇವಳು ಅಷ್ಟೇ, ಬಡಿಸಲು ಬಂದ ಭಕ್ಷ್ಯಗಳನ್ನು ಎಡಗೈಯಲ್ಲಿ ಹಿಡಿದು ಅದೇ ಹುಡುಗಿ ವಾಸನೆ ಟವಲಿನಲ್ಲಿ ಸುತ್ತಿಕೊಂಡು ಮನೆಗೆ ಬಂದು ಚಾವಣಿ ಜಗಲಿಯಲ್ಲಿ ಮೂಲೆಯಲ್ಲಿ ಒಬ್ಬಳೇ ಕುಳಿತು ಕಾಗೆ ಸಹ ಒಂದು ತುತ್ತು ಬಿಸಾಡಿದ್ರೆ ಗುಲ್ಮಯ ಸ್ವಾಹ ಮಾಡೋದ್ರಲ್ಲಿ ಭಾರಿ ಹುಷಾರು. ಅಕಸ್ಮಾತ್ ಇವಳು ಹೆಂಗ್ ಮಾಡ್ತಾಳೆ ಅಂದ್ರೆ ಎಲ್ಲ ಗೊತ್ತಿರ್ತಾರೆ. ಕೆಲವರೆಲ್ಲ ಮದುವೆ ಮನೆಗೆ ಊಟಕ್ಕೆ ಹೋದ್ರೆ ಆಸೆ ಮಾಡ್ತಾರೆ, ಅಲ್ಲಿ ಊಟ ಮಾಡಿದ್ರೆ ಕೆಲವರು ಸ್ವೀಟ್ ಇವನ್ನೆಲ್ಲ ಟವಲ್ಲು ಏನಾರ ತಂದಿರ್ತಾರೆ, ಬ್ಯಾಗ್ ಹಾಕಿ ಮಾಡ್ತಾರೆ. ಹೋಗ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಹೋದಾಗ ತಿನ್ನೋದು. ಇವಳು ಅಷ್ಟೇ, ಯಾರದೇ ಮನೆಗೆ ಹೋಗಿ ಊಟ ಕರೆದು ಊಟ ಅಂದರೆ ಸಖತ್ ಹೊಟ್ಟೆ ಊಟ ಮಾಡೋರು. ಊಟ ಮಾಡಿ ಆ ಟವಲ್ ಇತ್ತಲ್ಲ, ಆ ಟವಲ್ ಎಲ್ಲೋದ್ರೂ ಬಿಡ್ತಿರಲ್ಲ ಅವರು. ಆ ಟವಲ್ ಹಾಸ್ಕೊಂಡು ಅದಕ್ಕೆ ಎಲ್ಲ ಸ್ವೀಟು ಅವು ಏನು ಕೊಟ್ಟಿರ್ತಾರೆ ಎಲ್ಲ ಹಾಕೊಂಡೋಗಿ ಆ ಮನೆ ಜಟ್ಟಿ ಮೇಲೆ ಹೋಗಿ ಕೂತ್ಕೊಂಡು ಅವಳು ತಿನ್ನಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಒಂದು ಕಾಗೆ ಬಂದು ಕಾಗ ಅನ್ನೋದು ಚೂರು ಹಾಕ್ತಿರಲಿಲ್ಲ, ಎಲ್ಲ ಪೂರ್ತಿ ಗುಳುಮ್ ಸಹ ಮಾಡೋದು. ಟವಲ್ ಅಂತ ಹೇಳಿದ ನಾನು, ಟವಲ್ ಒಂದು ಕರವಸ್ತ್ರ ಅಂತ ಹೇಳಿದ್ರು, ಗಂಡಸರ ಕರವಸ್ತ್ರ ಅಂತ ಹೇಳಿದ್ರು. ಇವ್ರು ಕರೆಯೋದು ಟವಲ್ಲಿಗೆ ಗಂಡಸರ ಕರವಸ್ತ್ರ ಅಂತ. ನಮ್ದೆಲ್ಲಪ್ಪ ಅದು ಗಂಡಸರ ಕರವಸ್ತ್ರ ಅಂತಾರೆ. ಹಾಗೆ ಒಂದು ಚೂರು ಯಾರು ಏನು ಕೊಡ್ದಂಗೆ ಎಲ್ಲ ಗುಳುಮ್ ಸಹ ಮಾಡೋದಿಲ್ಲ ಇದ್ರ ಕೈ. ಹಕ್ಕು ಬಿಡದೆ ಹೋಗುವ ಊಟಗಳೆಂದರೆ ಬಸ್ರಿ ಬಯಕೆಯ, ಯಾವುದು ಅವರು ಮಿಸ್ ಮಾಡ್ದಂಗೆ ಹೋಗ್ತಾಳೆ ಊಟಕ್ಕೆ ಅಂದರೆ ಬಸ್ರಿ ಬಯಕೆಯ ಊಟ. ಯಾವ್ದಾದ್ರು ಮಂದಿ ಶ್ರೀಮಂತ ಆಗ್ತಿದ್ರೆ ಅಥವಾ ಬಸ್ರಿಯರಿಗೆ ಬಯಕೆ ಊಟ ಅಂದರೆ ಹುಡುಗ ಅಥವಾ ಇರುತ್ತೆ, ಹೋಗು ಇದು ಚೆನ್ನಾಗಿಲ್ಲ, ಏನು ಬೇಕು ನಮಗೆ ಒಳ್ಳೊಳ್ಳೆ ಊಟವನ್ನು ಮಾಡಿರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ತು ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ಮಿಸ್ ಮಾಡ್ತಿರಲಿಲ್ಲ. ಇಂಥವೆಲ್ಲ ಊಟಗಳು ಗೊತ್ತಿರುವ ಅವಳಿಗೆ ಬಸ್ರಿ ಬಯಕೆ ಊಟ ಏನಂತ ಯಾವುದೇ ಕಾರಣಕ್ಕೂ ಊಟವನ್ನು ಮಿಸ್ ಮಾಡ್ದಂಗೆ ಹೋಗಿ ಮನೆ ಊಟ ಮಾಡ್ತಿದ್ವಿ. ಮತ್ತು ನಾಮಕರಣದ್ದು ಬಸ್ರಿಯರ ಬಯಕೆ ಊಟ ಮತ್ತೆ ನಾಮಕರಣದ ಊಟ. ಯಾಕಂದ್ರೆ ಅವಳಿಗೆ ಅರ್ಥವಾಗುತ್ತೆ ಇಂಥ ಊಟ ಅಂದರೆ ನಲ್ಲೆಲ್ಲ ಥರದ ಸ್ವೀಟು ಮಾಡಿರ್ತಾರೆ, ನಮಗೆ ಏನು ಬೇಕೆಲ್ಲ ಮಾಡಿರ್ತಾರೆ. ಹಾಗೆ ಹೋದವಳು ಮಲ್ಲಿಗೆ, ಅಬ್ಬಲಿಗೆ, ಸೇವಂತಿಗೆ, ಇರುವಂತಿಗೆ ಇತ್ಯಾದಿ 7 ಹೂಗಳ ಜಲ್ಲೆ ಬಿಡಿಸಿಕೊಂಡು ಬಾರದ ಮೇಲೆ ಭಾರ ಏರಿದವಳಂತೆ ಕುಳಿತ ಬಸ್ರಿಯ ಬಳಿಯಿಂದ ಆಚೆಗೆ ಅಡ್ಡಾಡಲಿಲ್ಲ. ಯಾವ್ದಾದ್ರು ಬಸ್ರಿ ಮನೆಗೆ ಅಥವಾ ನಾಮಕರಣ ಮನೆಗೆ ಹೋದ್ರು ಅಂದ್ರೆ ಆ ಹೂವೆಲ್ಲ ಇರ್ತದಲ್ಲ, ಆ ಹೂವುಗಳ ಹತ್ರ ಹೋಗಿ ಇವಳು ಆ ಹೂವಿನ ಮಧ್ಯೆ ಕೂತ್ರೆ ಜಪ್ಪಯ್ಯ ಅಂದ್ರು ಆ ಕಡೆ ಹೋಗ್ತಿರ್ಲಿಲ್ಲ. ಯಾರ ಮನೆ ಬೈರೆ ಬರಲ್ಪ ಅನ್ನೋಣ. ಆ ಹೂವು ಎಲ್ಲ ಪೋಣಿಸಿ ಎಲ್ಲ ಶೃಂಗಾರ ಮಾಡಿ ಎಲ್ಲ ಮುಗಿದ ಮೇಲೆ ನಾವು ಅಷ್ಟು ಊಟ ಟೈಮಿಗೆ ಮಾತ್ರ ಇದು ಬರ್ತಾ ಇದ್ವಿ. ಅದುವರೆಗೂ ಅಳ್ಳಾಡ್ತಾ ಇರಲಿಲ್ಲ. ಯಾರು ಏನೇ ಆಗಲಿ ಸುಮ್ಮನೆ ಇರೋಳು. ಗುರುತಿಲ್ಲದವರು ಹುಡುಗಿಯ ಗಂಡನ ಮನೆಯವರು ಮರಡ್ತಿ ಅಂತ ಕುಳಿತ ಹಬ್ಬವನ್ನು ಕಂಡು ಯಾರು ಈ ಬಿಕ್ರಮುಂಡೆ ದೈವಮ್ಮ ಎಂದು ಅಲ್ಲಿಂದ ಏರ್ಸಿ ಕಾಂಬ ಎಂದರು ಕೂಡ ಯಾರು ಗೊತ್ತಿದ್ದರು. ಅವ್ರು ಕೂತಿರೋ ಸ್ಟೈಲ್ ನೋಡ್ಬಿಟ್ಟು ಅವಳು ಯಾವಳ ಬಿಕ್ರಮುಂಡೆ ಎಪ್ಸ್ ಕಳಿಸ್ರಿ ಅವಳನ್ನ ಅಂದ್ರೂ ಅವಳ ಜಪ್ಪ ಯಾರು ಅಳ್ಳಾಡ್ತಿರ್ಲಿಲ್ಲ. ಅಲ್ಲಿ ಕೂತು ಒಂದ್ ಕಡೆ ಕೂತ್ಬಿಟ್ಲು ಅಂದ್ರೆ ಮುಗಿತು, ಯಾರು ಬಂದು ಏನಂದ್ರು ಕೂಡ ಅಳ್ಳಾಡ್ತಿರ್ಲಿಲ್ಲ. ಅವ್ಳು ನೋಡಿದ್ರೆ ಆ ಥರ ಕಾಣ್ತಾ ಇದ್ವು. ಯಾರು ನೋಡ್ತಾರೆ ಅವಳು ಮುಸ್ಕಳ್ತಾ ಇರ್ತಾರೆ, ಏನದು ಆ ಬಿಕ್ರಮುಂಡೆ ಹಳ್ಳಿ ಕಡೆ ಮಾತ್ಕೊಂಡು ನೋಡಿ ಹೇಗಿರುತ್ತೆ. ಅದು ಕರಾವಳಿ ಭಾಷೆ ಇದೆ. ಇವ್ರು ಕುಂದಾಪುರ ಮೂಲ ಅನ್ನಲ್ಲ, ಆ ಕುಂದಾಪುರದ ಕಡೆ ಮಾತಾಡುವಂಥ ಮಾತುಗಳಿಗಲ್ಲ. ಯಾರಾದ್ರೂ ಒಂದು ಮನೆಯವರು ಅಕ್ಕು ಬಾ ಈಚೆ ಕುಕ್ಕೋ ಎಂದು ಕರೆದ್ರು ಅಕ್ಕು ಬೆಳಗ್ಗೆ ಅದಕ್ಕೆಲ್ಲ ಪೂರ್ತಿ ಕೆಪ್ಪೆ. ಯಾರಾದ್ರೂ ಬೈಕ್ ಬೈತಿ ಅಪ್ಪ ನೆಂಟರು ಬೇಜಾರು ಮಾಡ್ಕೊಂತಾರೆ, ಬಾ ಈ ಕಡೆ ಕುತ್ಕೋ ಅಂದ್ರೆ ಕೂತ್ಕೋ ಅಂತ. ಈ ಕಡೆ ಕುತ್ಕೊಂಬ ಅಂದ್ರೆ ಅವಳು ಕಿವಿ ಕೇಳಿಸ್ತಿರ್ಲಿಲ್ಲ, ಅದನ್ನೆಲ್ಲ ತಲೆಗೆ ಹಾಕಂತಿರ್ಲಿಲ್ಲ. ಅವಳು ಕಿವಿ ಕೇಳ್ಕೊಂಡು ಸುಮ್ಮನೆ ಇರ್ತಾ ಇಲ್ಲ. ಹಾಗೆ ನಾಮಕರಣಕ್ಕೆ ಹೋದ್ರು ವಾಪಸ್ ಮನೆಗೆ ಬರುವಾಗಲೇ ಬಂದ ನೆಂಟರೆಲ್ಲ ಹೋದ ಮೇಲೆ 2 ನಾಲಿ ಆಡಿದಾಳೆ. ಆ ನಾಮಕರಣಕ್ಕೆ ಏನಾದ್ರು ಹೋದ್ರೆ ಎದ್ದು ಬಂದ ನೆಂಟರೆಲ್ಲ ಹೋದ್ಮೇಲೆ ಎಲ್ಲರೂ ಮನೆ ಖಾಲಿ ಆದ್ಮೇಲೆ ಇವಳು ವಾಪಸ್ ಬರ್ತಿದ್ದು. ಆಮೇಲೆ 2-3 ನಾಲಿ ಆಡ್ಬೇಕಾದ್ರು ಆಡ್ತಾ ಇದ್ವಿ. ಈ ಒಟ್ಟಿಗೆ ಆ ಫಂಕ್ಷನ್ ನೋಡಿ
ಫಂಕ್ಷನ್ ಬಿಟ್ಟು ಯಾವುದೇ ಕಾರಣಕ್ಕೂ ಆಚೀಚೆ ಬರ್ತಾ ಇರಲಿಲ್ಲ. ಆದರೆ ಅವಳೆಷ್ಟೇ ಕತ್ತೆತ್ತಿ ಆಡಲಿ ಅವರಿವರು ನಗೆ ಸಿಂಪಿಸುತ್ತ ಅಕ್ಕ ನಿನ್ ಕೋಗಿಲೆ ಥರ ಆ ಕೆಂಬುಕ್ಕೆ ಕಾಲಿ ಹಿಂದೆ ಬಂದು ಕಣ್ಯಾಗೆ ಕೂತ ಕಾಣ ಎಂತಿದ್ರು. ಯಾರಾದ್ರೂ ಆಡ್ತಿರೋ ರಾಗ ನೋಡ್ಬಿಟ್ಟು ಅವಳು ತಮಾಷೆ ಮಾಡೋಕೆ ಯಾರಾದ್ರೂ ಅಕ್ಕೋ ನೀನು ಆಡೋ ರಾಗಕ್ಕೆ ನೋಡಿ ಎಷ್ಟೊಂದು ಕಾಯಿಗಳು ಬಂದಲ್ಲಿ ಕಿಟಕಿಯಲ್ಲೆಲ್ಲ ಕೂತವೆ ನೋಡು, ಆ ಧ್ವನಿ ನಿನ್ ಧ್ವನಿ ಕೇಳ್ತಾವಂತವು ಎಷ್ಟೊಂದು ಕೂತ ನೋಡು ಫಸ್ಟು ಅನ್ನೋದು ತಮಾಷೆ ಕಂಡ ತಕ್ಷಣ ಅವ್ರಿಗೆ ತಮಾಷೆ ಮಾಡಬೇಕು ಅಂತ. ರಾತ್ರಿ ಅವ್ರಿಗೇನಿದ್ರೆ ಬಿಡಕ್ಕಿಲ್ಲ. ಅವ್ರು ಏನಾದ್ರೂ ಈ ಥರ ಅಂದ ಹೋದ್ರೆ ಹಕ್ಕು ಆಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಅವತ್ತು ರಾತ್ರಿ ಹಿಂದೆ ಬರಲ್ಲ ಅಂತ. ಹಕ್ಕುಗೆ ಏನಾದ್ರು ಒಂದು ಆಡ್ಕೊಂಡಿರ್ಬೇಕು ಜನಗಳು. ಅವ್ರು ನೋಡೋದ್ರಲ್ಲೇ ಏನಾದ್ರು ಒಂದು ಅರ್ಥನೇ ಇರ್ತಾರೆ. ಕೆಲವರು ಹಾಗೆ ಮಾಡ್ತಾರೆ ನೋಡಿ, ಎದುರುಗಡೆ ಒಬ್ಬರು ಗೊತ್ತಾಯ್ತಾರೆ ಅವ್ರಿಗೆ ಯಾರಾದ್ರೂ ನೋಡೋದ್ರಲ್ಲೇ ಏನೋ ಒಂದು ಮಾತು ಅಂತಿರ್ತಾರೆ. ಹಾಗೆ ನಮ್ಮ ಮಕ್ಕಳಿಗೆ ಅವ್ರು ನೋಡಿದ್ರೆಲ್ಲ ಅವನ ಮಾತು ಅಂತಾನೇ ಇರ್ತಾರೆ. ಈಗಿರುವಾಗ ಸಿರಿ ಅತ್ತೆಯ ಮದುವೆ ಆದದ್ದು ಮದುವೆ ದಿನ ನಡೆದು ಬಂದ ವಿಷಯ ಸಿರಿ ಅತ್ತೆಯ ಬಾಯಿಂದಲೇ ಕೇಳಬೇಕು. ಆ ಸಿರಿಯತ್ತೆಯ ಮದುವೆ ಆದದ್ದು ಮತ್ತೆ ಆ ಮದುವೆ ದಿನ ನಡೆದಿದ್ದು ಆ ವಿಚಾರನ ಅವ್ರ ಬಾಯಿಂದನೇ ಕೇಳಬೇಕು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಸಿರಿಯತ್ತೆ ಮದುವೆ ದಿನ ನಮ್ಮ ಅಪ್ಪು ಹೋಗಿದ್ದು, ಅವಳೆಲ್ಲ ಮದುವೆ ಮನೆಯಲ್ಲಿ ಮಾತಾಡಿದ್ದು ಪ್ರತಿಯೊಂದು ವಿಚಾರವನ್ನ ಅವ್ರ ಬಾಯಿಂದ ಕೇಳ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಸೊಗಸಾಗಿದೆ ಅಂದ್ರೆ ದಿಬ್ಬಣ ಬಂದಾಯ್ತು ನನ್ನ ಹತ್ರ ಯಾರು ಇರಲ್ಲೇ ಎಲ್ರು ಚಪ್ರ ಕೂತ್ಕೊಂಡು ನಮ್ಮನ್ನ ಹೆದರಿಕೆ ಆದಂಗೈತೆ. ಅಷ್ಟೊತ್ತಿಗೆ ಅಕ್ಕು ಬಂದ್ಲು. ಅಕ್ಕು ಆ ಒಂದು ಸೋದರ ಮದುವೆಯಲ್ಲಿ ಚಪ್ರದೊಳಗೆ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಹತ್ರ ಒಬ್ಬರೂ ಇಲ್ಲ, ನನಗೆ ಭಯ ಆಗ್ತಾ ಇತ್ತು. ಹೆಣ್ಣನ್ನು ಒಬ್ಬರೇ ಬಿಟ್ಟು ಎಲ್ಲ ಚಪ್ರದ ಕೆಳಗೋಗ್ಬಿಟ್ಟಾರಂತ. ಅವಾಗ ಸೋದರದಾಗ ಭಯ ಆಗ್ತಾ ಇತ್ತಂತೆ. ಆ ಭಯ ನಿವಾರಣೆ ಟೈಮಿಗೆ ಎಲ್ಲ ನಮ್ಮ ಅಕ್ಕು ಪಾಪ ಸಿಕ್ಬಿಟ್ಲು ಬಂದ್ಬಿಟ್ಲ ನಂತರ, ಇಲ್ಲಾಂದ್ರೆ ನಮಗೆ ಭಾರಿ ಭಯ ಆಗ್ತಾ ಇತ್ತು ಅಂತೇಳಿ ಆ ಕಥೆನ ಮುಂದಕ್ಕೆ ಹೇಳ್ತಾರೆ. ಅಂದ್ರೆ ಅಲ್ಲಿ ಮೂಲ ಸ್ಥಾನ ಅನ್ನೋದು ಅಕ್ಕುದು. ಅಕ್ಕು ಯಾವ ಥರ ಫಂಕ್ಷನ್ಗಳಿಗೆ ಹೋಗ್ತಾಳೆ, ಏನೇನು ಮಾಡ್ತಾಳೆ, ಪ್ರತಿಯೊಂದನ್ನು ಭಾರಿ ಚೆನ್ನಾಗಿ ನಮ್ಮ ವೈದ್ಯರು ವಿವರಿಸಿದ್ದಾರೆ ನೋಡಿ. ಅವಳು ಸ್ತ್ರೀಯ ಸುತ್ತಮುತ್ತ ಆಗುವಂಥ ಘಟನೆಯನ್ನು ಮಾತ್ರ ಅವಳು ಕಥೆನಲ್ಲಿ ಅವರು ಬರೀತಾ ಇರ್ತಾರೆ. ಹಾಗಾಗಿ ಸ್ತ್ರೀ ಸಂವೇದನಾಶೀಲವನ್ನ ಲೇಖಕ ಅಂತ ನಾವು ಇವರನ್ನು ಕರಿತೀವಿ. ಈ ಹಕ್ಕುನ ಹೆಚ್ಚಿನ ವಿಚಾರವನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಹಕ್ಕು ಬಗ್ಗೆ ಈ ವಿಚಾರವನ್ನ ಸ್ವಲ್ಪ ಮಂದಕ್ಕೆ ಮಾಡ್ಕೊಂತಾರೆ. ನಾಳೆ ತರಗತಿಯಲ್ಲಿ ಭೇಟಿಯಾಗ್ತೀವಿ.